ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಮತ್ತು ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಈ ಪತ್ರಿಕಾಗೋಷ್ಠಿ ನಮ್ಮ ಅಜಾತ ಶತ್ರು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನವಾಗಿ ಇಡೀ ಭಾರತದಲ್ಲೇ ಆಚರಣೆ ಆಗ್ತಿರುವಂಥದ್ದಿದೆ. ಈ ದಾರಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್ ಪ್ರತಿ ವರ್ಷನೂ ಒಂದು ಜವಾಬ್ದಾರಿಯುತವಾಗಿ ಸುಶಾಸನ ಮತ್ತು ಬಹಳ ಉತ್ತಮವಾದಂಥ ಸುಶಾಸನವನ್ನು ಕೊಟ್ಟಂತವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರ ಒಂದು ಗೌರವಾರ್ಥವಾಗಿ ಅರ್ಥಪೂರ್ಣಕವಾಗಿ ಕಾರ್ಯಕ್ರಮವನ್ನು ಮಾಡಬೇಕು, ಸಮಾಜಕ್ಕೆ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣಕವಾಗಿ ಆಚರಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಸುಶಾಸನ ದಿನವನ್ನು ಅರ್ಥಪೂರ್ಣಕವಾಗಿ ಆಚರಣೆ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗ್ತಿದೆ. ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಈ ವರ್ಷದ ಸುಶಾಸನ ದಿನ ಶಿಕ್ಷಣದಲ್ಲಿ ಸುಶಾಸನ. ಈ ಕಾರ್ಯಕ್ರಮವನ್ನು ನಮ್ಮ ನಗರದ ಕೇಂದ್ರ ಭಾಗದಲ್ಲಿರುವಂಥ ಜ್ಞಾನ ಜ್ಯೋತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದಾಗಿದೆ. ಮಧ್ಯಾಹ್ನ 1 ಗಂಟೆಯಿಂದ ಪ್ರಾರಂಭ ಆಗಿ ರಾತ್ರಿ 7 ಗಂಟೆವರೆಗೂ ನಡೆಯುವಂಥ ಒಂದು ಕಾರ್ಯಕ್ರಮ. ಇದನ್ನು 2 ಭಾಗವಾಗಿ ಮಾಡಿಕೊಂಡಿದ್ದೀವಿ. ಒಂದು ಭಾಗ ಪ್ಯಾನಲ್ ಡಿಸ್ಕಷನ್. ಈ ಪ್ಯಾನಲ್ ಡಿಸ್ಕಷನ್ ಅಲ್ಲಿ 3 ಟಾಪಿಕ್ಗಳನ್ನು ತಗೊಳ್ಳುವಂಥದ್ದಾಗಿದೆ. ಪಬ್ಲಿಕ್ ಯೂನಿವರ್ಸಿಟಿ ಮತ್ತು 2ನೇ ಟಾಪಿಕ್ ಕರಿಕ್ಯುಲಮ್ ಪೆಡಗಾಗಿ, ಈ ವಿಚಾರ ಅಸೆಸ್ಮೆಂಟ್ ಸಿಸ್ಟಮ್ 2ನೇ ಟಾಪಿಕ್. 3ನೇ ಟಾಪಿಕ್ ಎಡ್ಟೆಕ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಲಿಬರೇಟ್ ದ ಅಂಡರ್ ಪ್ರಿವಿಲೇಜ್ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ 3 ಶೀರ್ಷಿಕೆಯನ್ನು ಈಗಾಗಲೇ ನಿರ್ಧಾರ ಆಗಿರುವಂಥದ್ದಿದೆ. ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಂಪನ್ಮೂಲಗಳನ್ನು, ಸೂಕ್ತ ವ್ಯಕ್ತಿಗಳನ್ನೆಲ್ಲ ಇದಕ್ಕೆ ಆಯ್ಕೆ ಮಾಡಿರುವಂಥದ್ದಾಗಿದೆ. ಈಗಾಗಲೇ ಅವರು ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಕೊಂಡಿರುವಂಥದ್ದಿದೆ. ಒಂದೊಂದು ಪ್ಯಾನಲ್ ಡಿಸ್ಕಷನ್ ಅಲ್ಲೂ ಮಾಡರೇಟರ್ನ ಸೇರಿಸಿ ಪ್ಯಾನಲಿಸ್ಟ್ಗಳು 5 ಜನ ಇದ್ದಾರೆ. ಒಟ್ಟು ಒಂದೊಂದರಲ್ಲೂ 5 ಜನ, 15 ಜನ ವಿಶ್ವ ಪ್ರಸಿದ್ಧಿಯಾದಂಥ ವ್ಯಕ್ತಿಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರೋ ವ್ಯಕ್ತಿಗಳು ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೆಲಸ ಮಾಡಿರುವಂಥ ವ್ಯಕ್ತಿಗಳನ್ನು ಆಯ್ಕೆಯನ್ನು ಮಾಡಿ ಅವರು ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಈಗಾಗಲೇ